ನಮಸ್ಕಾರ ಗೆಳೆಯರೇ, ಈ ದಿನ ನಾನು 9x17 ಸೈಜಿನ ಮನೆ ಅಥವಾ ಅಂಗಡಿ ಮಳಿಗೆಗೆ ಬುನಾದಿಯನ್ನು ಹಾಕುವುದು ಹೇಗೆ ಎಂದು ವಿಡಿಯೋ ಮುಖಾಂತರ ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಇದು ನಾವು ಅಂಗಡಿ ಮಳಿಗೆಗೆ ಮಾಡುತ್ತಿರುವ ಬುನಾದಿ, ನೀವು ನೋಡ್ತಿದ್ದೀರಾ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೀಧರ್ KT, ಐ ಶ್ರೀ ಸಾನು ಸಿಮೆಂಟ್ ಪ್ರಾಡಕ್ಟ್ ಆ್ಯಂಡ್ ಡಿಸೈನ್ಸ್. ಈ ವಿಡಿಯೋದಲ್ಲಿ ನೀವು ಬುನಾದಿಯನ್ನು ಹಾಕುವುದು ಹೇಗೆ ಎಂದು ನೀವು ನೋಡ್ತಾ ಇದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಆಲ್ ಎಂದು ಪ್ರೆಸ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಭೂಮಿಯ ಪೂಜೆಯನ್ನು ಮಾಡುತ್ತೇವೆ. ಭೂಮಿ ಪೂಜೆ, ಗುದ್ದಲಿ ಪೂಜೆ ಅಥವಾ ಬುನಾದಿ ಪೂಜೆ ಎಂದು ಕರೆಯುತ್ತಾರೆ. ಪೂಜೆಯ ನಂತರ ನೀವು ನೋಡ್ತಾ ಇದ್ದೀರಾ ಬುನಾದಿಗೆ ಕಲ್ಲುಗಳನ್ನು ಹೇಗೆ ಜೋಡಿಸುವುದು ಎಂದು. ಬುನಾದಿ ತೆಗೆದ ನಂತರ ಕಲ್ಲುಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಜೋಡಿಸಬೇಕು. ನಾವು ಕಲ್ಲುಗಳನ್ನು ನಮ್ಮ ಹೊಲದಲ್ಲಿ ತೆಗೆದುಕೊಂಡು ಬರುತ್ತೇವೆ. ನೋಡಿ, ನೀವು ನೋಡ್ತಾ ಇದ್ದೀರಾ ಹೇಗೆ ಜೋಡಿಸಿದ್ದೀವಿ ಎಂದು. ಇದು ರಫಾಗಿ ಜೋಡಿಸಿರೋದು ಕಲ್ಲುಗಳು. ಇದರ ಮೇಲೆ ಮತ್ತೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಹಾಕಿ ಅದರ ಗ್ಯಾಪಿಗೆ, ಕಲ್ಲು ಮತ್ತು ಕಲ್ಲುಗಳ ಮಧ್ಯೆ ಇರುವ ಗ್ಯಾಪಿಗೆ ಮಣ್ಣು ಮತ್ತು ನೀರು, ಹೆಚ್ಚು ನೀರಿರುವ ಮಣ್ಣಿನ ಮಿಶ್ರಣವನ್ನು ಬುನಾದಿ ಒಳಗೆ ಹಾಕುತ್ತೇವೆ. ಹೀಗೆ ಮಾಡುವುದರಿಂದ ಕಲ್ಲಿನ ಗ್ಯಾಪಿಗೆ ಮಣ್ಣು ಮತ್ತು ನೀರು ಸೇರಿಕೊಂಡು ಬುನಾದಿ ಗಟ್ಟಿಯಾಗುತ್ತದೆ. ನೀವು ನೋಡ್ತಾ ಇದ್ದೀರಾ ಮಣ್ಣು ಮತ್ತು ನೀರು ಮಿಶ್ರಣವನ್ನು ನಾವು ಯಾವ ರೀತಿ ಹಾಕ್ತಾ ಇದ್ದೀವಿ ಅಂತ ಹೇಳಿ. ಇದು ಮೊದಲನೇ ಸ್ಟೆಪ್ಪು, ಅಂದರೆ ಮೊದಲನೇ ಕೋರ್ಸು. ಫಸ್ಟು ಕಲ್ಲು ಎಲ್ಲ ಜೋಡಿಸಿ ಅದರ ಮೇಲೆ ಮಣ್ಣು ಹಾಕ್ತಾಯಿದ್ವಿ. ನೀರು ಮಿಶ್ರಿತ ಮಣ್ಣನ್ನು ನಾವು ಹಾಕ್ತಾಯಿದ್ವಿ. ಇದಾದ ನಂತರ ಮತ್ತೆ ಎರಡನೇ ಸ್ಟೆಪ್, ಮತ್ತೆ ಕಲ್ಲುಗಳನ್ನು ಜೋಡಿಸಿ. ಆ ಕಲ್ಲು ಎಲ್ಲಿವರೆಗೆ ಇರಬೇಕಂದ್ರೆ ಭೂಮಿಯ ಸಮವಾಗಿ ಇರಬೇಕು, ಹಾಗೆ ನಾವು ಜೋಡಿಸ್ತೀವಿ. ನೋಡಿ, ಇದು ಕಂಪ್ಲೀಟ್ ಆಗಿದೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಕಲ್ಲು ಹಾಕಿದ್ದೀವಿ ಮತ್ತು ಮಣ್ಣು ಮಿಶ್ರಿತ ನೀರನ್ನು ಹಾಕಿ ಎಲ್ಲ ಸಂದಿಯಲ್ಲಿ ಹೋಗೋ ಥರ ಹಾಕಿದ್ವಿ. ಈಗ ಮತ್ತೆ ಎರಡನೇ ಸ್ಟೆಪ್ಪು, ಎರಡನೇ ಕೋರ್ಸು, ಕಲ್ಲುಗಳನ್ನು ಹಾಕ್ತಾಯಿದ್ದೀವಿ. ಹೀಗೆ ಕಲ್ಲುಗಳನ್ನು ನೀಟಾಗಿ ಜೋಡಿಸ್ತಾ ಒಂದೊಂದಾಗಿ ಕಲ್ಲುಗಳನ್ನು ನೀಟಾಗಿ ಜೋಡಿಸಿ, ಮೊದಲನೇದಾಗಿ ರಫಾಗಿ ಜೋಡಿಸ್ತೀವಿ ಕಲ್ಲುಗಳನ್ನು. ದುಂಡನ ಆಕಾರದ ಕಲ್ಲುಗಳನ್ನೆಲ್ಲ ಹಾಕಿ, ಮತ್ತು ತದನಂತರ ನಾವು ಚಿಕ್ಕ ಚಿಕ್ಕ ಕಲ್ಲುಗಳನ್ನು, ಅತಿ ತುಂಬ ಹೆಚ್ಚು ಗ್ಯಾಪ್ ಇದ್ದರೆ ಆ ಗ್ಯಾಪ್ ಹತ್ತಿರ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಹಾಕಿ ಅದರ ಮೇಲೆ ನಾವು ಮಣ್ಣು ಮಿಶ್ರಿತ ನೀರನ್ನು ಅಪ್ಲೈ ಮಾಡ್ತೀವಿ. ಗ್ಯಾಪ್ ಎಲ್ಲಿರುತ್ತೋ, ಸಂದಿಯಲ್ಲಿರುತ್ತೋ ಅಲ್ಲೆಲ್ಲ ಮಣ್ಣು ಮಿಶ್ರಿತ ನೀರು ಫಿಲ್ ಆಗುತ್ತೆ, ಗ್ಯಾಪು ಇರೋದಿಲ್ಲ. ಈ ಮಣ್ಣು ಮಿಶ್ರಿತ ನೀರು ಗ್ಯಾಪಲ್ಲಿ ಫಿಲ್ ಆದಾಗ ಅದು ಗಟ್ಟಿಯಾಗುತ್ತದೆ. ಕೆಲವೊಬ್ಬರು ಸಿಮೆಂಟ್ ಹಾಕ್ತಾರೆ. ಚಿಕ್ಕ ರೂಮ್ ಆಗಿರೋದ್ರಿಂದ ನಾವು ಇಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಹಾಕ್ತೇವೆ. ಇದರಲ್ಲಿ ಯಾವುದೇ ಕಾಲಮ್ಗಳಿಲ್ಲ, ಡೈರೆಕ್ಟಾಗಿ ಹಳ್ಳಿಯ ಕಡೆ ಇದೇ ರೀತಿ ಬುನಾದಿಯನ್ನು ಹಾಕುವುದು. ಇದು ಅಂಗಡಿ ಮಳಿಗೆಗೋಸ್ಕರ ಯೂಸ್ ಮಾಡುವ ಒಂದು ಬಿಲ್ಡಿಂಗು, ಚಿಕ್ಕ ಬಿಲ್ಡಿಂಗು. ನೀವು ನೋಡ್ತಾ ಇದ್ದೀರಾ ಕಲ್ಲು ಯಾವ ರೀತಿ ಜೋಡಿಸ್ತಾ ಇದ್ದೀವಿ ಅಂತೇಳಿ. ನಾವು ಈ ಹಾಕುವ ಕಲ್ಲುಗಳು ಹಾಕಿದ ಮೇಲೆ ಶೇಕ್ ಆಗಬಾರ್ದು, ಆ ರೀತಿ ಪ್ರೆಸ್ ಮಾಡಬೇಕು. ನೋಡ್ತಾ ಇದ್ದೀರಾ ನಾವು ಯಾವ ರೀತಿ ಕಲ್ಲು ಹಾಕ್ತಾಯಿದ್ದೀವಿ ಅಂತ. ಎರಡನೇ ಸ್ಟೆಪ್ ಅಥವಾ ಎರಡನೇ ಕೋರ್ಸ್ಗೆ ಕಲ್ಲುಗಳನ್ನು ಹಾಕುವಾಗ ಕೆಳಗಡೆ ಹಾಕಿರುವ ಮಣ್ಣು ಮಿಶ್ರಿತ ನೀರು ಮೈಗೆ ಸಿಡಿಯುವ ಸಂಭವ ಇರುತ್ತದೆ. ಹುಷಾರಾಗಿ ಹಾಕ್ಕೊಳ್ಬೇಕಾಗುತ್ತದೆ. ನಾವು ಈ ರೀತಿ ಕಲ್ಲನ್ನು ನೀಟಾಗಿ ಜೋಡಿಸಿ, ನೋಡಿ, ಚಿಕ್ಕ ಚಿಕ್ಕ ಕಲ್ಲನ್ನು ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲನ್ನು ಜೋಡಿಸ್ತಾ ಇದ್ದೀನಿ. ತದನಂತರ ನಾವು ಮಣ್ಣು ಮಿಶ್ರಿತ ನೀರು ಆಗಲೇ ರೆಡಿ ಆಗ್ತಾ ಇದೆ. ಅದನ್ನು ಎಲ್ಲ ಕಡೆನೂ ನಾವು ಸಪ್ಲೈ ಮಾಡ್ತೀವಿ. ಮುಂಚೆ ಫಸ್ಟ್ನೇ ಸ್ಟೆಪ್ಪಿಗೆ ತೋರಿಸಿದ್ರಲ್ಲ, ಅದೇ ರೀತಿ ಎಲ್ಲ ಕಡೆ ನಾವು
ಮಣ್ಣು ಮಿಶ್ರಿತ ನೀರನ್ನು ಹಾಕಿ ನೀಟಾಗಿ ಲೆವೆಲ್ ಮಾಡ್ಕೊತಾ ಇದ್ದೀವಿ. ಫಸ್ಟೇ ಸ್ಟೆಪ್ಪಲ್ಲಿ ಮಣ್ಣು ಮಿಶ್ರಿತ ನೀರು ಯಾವ ರೀತಿ ಹಾಕೋದನ್ನು ತೋರಿಸಿದ್ದೇನೆ. ಎರಡನೇ ಕೋರ್ಸ್ಗೆ ಮಣ್ಣು ಮಿಶ್ರಿತ ನೀರನ್ನು ಹಾಕುವುದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತಂತೇಳಿ ಆ ಪ್ರೋಸೆಸ್ನ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಗ್ಯಾಪಲ್ಲಿ ನಾನು ಜೋಡಿಸ್ತಾ ಇದ್ದೀನಿ. ತುಂಬ ಚಿಕ್ಕ ಕಲ್ಲು ಹಾಕಿ ಜೋಡಿಸ್ಬಾರ್ದು, ಸ್ವಲ್ಪ ಗ್ಯಾಪ್ ಇರಬೇಕು. ಮಣ್ಣು ಮತ್ತು ನೀರು ಹೋಗಬೇಕಲ್ಲ, ಅಲ್ಲಿಗೆ ಹೋದರೆ ಗಟ್ಟಿಯಾಗುತ್ತೆ. ಹಾಗಾಗಿ ತುಂಬ ಗ್ಯಾಪ್ ಇರಬಾರ್ದು. ನೋಡಿ, ಇದು ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಎರಡನೇ ಕೋರ್ಸ್ ಕಂಪ್ಲೀಟ್ ಆಗಿದೆ. ಇದು ಆಲ್ಮೋಸ್ಟು ಭೂಮಿ ಸಮಕ್ಕೆ ಇರಬೇಕು ಈ ಬುನಾದಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.